ನಮಸ್ಕಾರ ವೀಕ್ಷಕರೇ, ಇಂಡಿಯಾ ಫಸ್ಟ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಂಠ ಈಶ್ವರ್. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಿದೆ ಎಂಬುದು ನಿಮಗೆ ಗೊತ್ತಿರುವಂತಹ ವಿಚಾರ. ಇಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೆದಿದೆಯೇ ಇಲ್ಲವೋ ಗೊತ್ತಿಲ್ಲ. ಆದರೆ ಯಾವುದೇ ಒಬ್ಬ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಬೇಕು ಅಂದ್ರೆ ಅವರ ವಿರುದ್ಧ ಒಂದು ಗುರುತರವಾದ ಆರೋಪಗಳು ಇರಬೇಕು. ಆ ಒಂದು ಗುರುತರ ಆರೋಪಗಳನ್ನು ಪ್ರತಿಪಕ್ಷಗಳು ಎತ್ತಿಡಿದಾಗ ಸಹಜವಾಗಿಯೇ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತ ಅನುನಿಟ್ಟಿನಲ್ಲಿ ಆ ಒಬ್ಬ ವ್ಯಕ್ತಿಯನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸೋದು ರೂಢಿ. ಆದ್ರೆ ಇಲ್ಲಿ ಸಿದ್ದರಾಮಯ್ಯರನ್ನು ಕೆಳಗಿಳಿಸಲು ಕಾರಣವೇನು? ಒಂದು 7 ವರ್ಷ ಅಧಿಕಾರ ಹಂಚಿಕೆ ಸೂತ್ರ ಆ ಒಂದೇ ಕಾರಣ ಇರಬಹುದಾ? ಇಲ್ಲಿ ಬೇರೆ ರೀತಿ ಕಾರಣಗಳು ಇದೆಯಾ? ಇದು ಗೊತ್ತಿಲ್ಲ. ಇಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ನಡೆದಿದೆ ಎಂಬುದೇ ಯಾರಿಗೂ ತಿಳಿದಿರುವ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಒಬ್ಬ ಸಿಎಂ ಹುದ್ದೆಯಲ್ಲಿರುವ ವ್ಯಕ್ತಿಯನ್ನು ಕೆಳಗಿಳಿಸುವುದು ಅಷ್ಟು ಸುಲಭವಲ್ಲ. ಕೆಳಗಿಳಿಸಬೇಕು ಅಂದ್ರೆ ಅವರ ವಿರುದ್ಧ ಗಂಭೀರವಾದ ಆರೋಪಗಳಿರಬೇಕು. ಇಲ್ಲಿ ನಾವು ಈ ಕರ್ನಾಟಕ ರಾಜಕೀಯಕ್ಕೆ ಬರುವುದಾದ್ರೆ ಸಿಎಸ್ ಸಿದ್ದರಾಮಯ್ಯನನ್ನು ಕೆಳಗಿಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನಿಗೆ ಇರುವ ಜನ ಬೆಂಬಲ, ಈಗಲೂ ಇರುವ ವೋಟ್ ಬ್ಯಾಂಕ್, ಈಗಲೂ ಇರುವ ಶಾಸಕರ ವಿಶ್ವಾಸ ಬೇರೆ ಯಾವ ಸಿಎಂಗೂ ಕೂಡ ಇಲ್ಲ. ಇಲ್ಲಿ ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಒಂದು ಗುರುತರ ಆರೋಪಗಳಿವೆ. ಖಂಡಿತ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾಚಾರ ಆರೋಪಗಳೇ ಇಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ವಯಸ್ಸಾಗಿದೆಯಾ? ಖಂಡಿತ ಇಲ್ಲ. ಈಗಲೂ ಕೂಡ ಅವರು ಅಷ್ಟೇ ಆಕ್ಟಿವ್ ಆಗಿದ್ದಾರೆ. ಅವರಿಗೆ ಅರಡು ಮರಳು ಅನ್ನೋ ರೀತಿಯಿಲ್ಲ. ಯಾಕಂದ್ರೆ ಪ್ರತಿಯೊಂದಕ್ಕೂ ಅವರು ದಾಖಲ ಸಮೇತ ಆರೋಪ ಮಾಡ್ತಾರೆ, ಪ್ರತಿಪಕ್ಷಗಳಿಗೆ ತಿರುಗೇಟು ಕೊಡ್ತಾರೆ. ಇನ್ನು ಮೂರನೇದು, ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಕಡಿಮೆ ಇದೆಯಾ? ಖಂಡಿತ ಇಲ್ಲ. ಈಗಲೂ ಸಿಎಂ ಸಿದ್ದರಾಮಯ್ಯ ಬೆನ್ನೆಯಿಂದ 70-80 ಶಾಸಕರ ಪಡೆ ಇದೆ. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಶಾಸಕರ ವಿಶ್ವಾಸವನ್ನು ಕೂಡ ಕಳೆದುಕೊಂಡಿಲ್ಲ. ಇನ್ನು ಸಿದ್ದರಾಮಯ್ಯ ಕುಟುಂಬದಲ್ಲಿ ವಿಪರೀತ ಕುಟುಂಬದ ರಾಜಕಾರಣ ಇದೆಯಾ? ಖಂಡಿತ ಆ ಒಂದು ಇದಿಲ್ಲ. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಇರಬಹುದು, ಬಟ್ ಇಡೀ ಕುಟುಂಬವೇ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಮೂಗು ತುರಿಸುತ್ತಿದೆಯಾ? ಖಂಡಿತ ಅದು ಇಲ್ಲ. ಹಾಗಿದ್ಮೇಲೆ ಇಷ್ಟೆಲ್ಲ ಇದ್ದ ಮೇಲೆ ಯಾಕೆ ಸಿಎಂ ಸಿದ್ದರಾಮಯ್ಯರನ್ನು ಕೆಳಗಿಳಿಸಲು ಸಾಧ್ಯ? ಮೂಡಗೇಸ್ ಬಂತು. ಯಾವಾಗ ಒಂದು ಮೂಡಗೇಸ್ ವಿವಾದ ಒಂದು ತೀವ್ರ ಮಟ್ಟಕ್ಕೆ ಅಂದ್ರೆ ಒಂದು ಕುರ್ಚಿಗೆ ಕಳಂಕ ತರುವ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗ್ತಾವ, ಅವಾಗ ತಕ್ಷಣವೇ ತಮ್ಮ ಹೆಂಡತಿ ಹೆಸರಿನಲ್ಲಿ ತೆಗೆದುಕೊಂಡಿದ್ದಂತಹ ಸೈಟ್ಗಳನ್ನು ವಾಪಸ್ ಕೊಡುವ ಮೂಲಕ ಆ ಒಂದು ಚರ್ಚೆಗೆ ಅಲ್ಲೇ ಒಂದು ವಿವಾದಕ್ಕೆ ತೆರೆ ಎಳೆಯುತ್ತಾರೆ. ಅದನ್ನು ಬಿಟ್ಟರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಒಂದು ರೀತಿಯ ಗುರುತರ ಆರೋಪಗಳಿಲ್ಲ. ಅಲ್ಲದೆ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದಿದೆಯಾ? ಖಂಡಿತ ಅದು ಇಲ್ಲ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡುವ ಮೂಲಕ ಇನ್ನೂ ಜನರ ಮನದಲ್ಲಿ ಸಿದ್ದರಾಮಯ್ಯ ಇನ್ನೂ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ಅಚ್ಚೆ ಒತ್ತಿದರ ಹೊರತು ಸಿದ್ದರಾಮಯ್ಯ ಕೆಳಗಿಳಿ ಅನ್ನೋದು ಯಾರ ಬಾಯಿಂದಲೂ ಬರ್ತಿಲ್ಲ. ಅದು ಬಾಯಿಂದ ಬರ್ತಿರೋದು ಕೇವಲ ಡಿಕೆ ಶಿವಕುಮಾರ್ ಬಣದಿಂದ ಮಾತ್ರ. ಇದು ಸಿದ್ದರಾಮಯ್ಯನ ಪಾಲಿಟಿಕ್ಸ್. ಆದ್ರೆ ಸಿದ್ದರಾಮಯ್ಯನ ನಾವು ಡಿಕೆ ಶಿವಕುಮಾರ್ಗೆ ಅಂದ್ರೆ ಈಗ ಮುಖ್ಯಮಂತ್ರಿ ಆಗಲು ಹೊರಟಿರುವಂತ ಡಿಕೆ ಶಿವಕುಮಾರ್ಗೆ ಕಂಪೇರ್ ಮಾಡಿದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಅನೇಕ ಗುರುತರ ಆರೋಪಗಳಿವೆ. ಡಿಕೆ ಶಿವಕುಮಾರ್ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಅವರು ಒಬ್ಬ ಸಂಘಟನಾ ಚತುರ. ಪಕ್ಷವನ್ನು ಸಂಘಟಿಸುವ ಒಂದು ತಾಕತ್ತಿದೆ, ಶಕ್ತಿ ಇದೆ. ಆದ್ರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಖಂಡಿತ ಅವರಿಗೆ ಸಾಧ್ಯವಾಗದ ಮಾತು. ಯಾಕಂದ್ರೆ ಅವರ ನೇರ ನುಡಿಗೆ ಅಂತದ್ದು. ಕೆಲವೊಂದು ವೇಳೆ ನೇರವಾಗಿ ಮಾತನಾಡುವ ಮೂಲಕ ಶಾಸಕರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಇವೆ. ಅವರ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಐಟಿ ರೇಡ್ ಆದಾಗ ಕ್ಯಾಶ್ ಸಿಗುತ್ತೆ. ಇನ್ನು ಸಿಬಿಐ ಈಗಲೂ ತನಿಖೆ ನಡೀತಿದೆ. 50 ದಿನ ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದಾರೆ. ಹೀಗೆ ಅವರ ಹತ್ರ ಯಾವುದೇ ಕ್ಲೀನ್ ಇಮೇಜ್ ಇಲ್ಲ. ಇನ್ನು ಅವರ ಹಿಂದೆ ವೋಟ್ ಬ್ಯಾಂಕ್ ಸಮುದಾಯ ಇದೆಯಾ? ಖಂಡಿತ ಅದು ಕೂಡ ಇಲ್ಲ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಹಿಂದ ಹೊರತು
ಒಕ್ಕಲಿಗರು ಅಲ್ಲ. ಒಕ್ಕಲಿಗರು ಈಗಲೂ ಕೂಡ ಜೆಡಿಎಸ್ಗೂ ವೋಟ್ ಹಾಕ್ತಾರೆ, ಕಾಂಗ್ರೆಸ್ಗೂ ವೋಟ್ ಹಾಕ್ತಾರೆ, ಬಿಜೆಪಿಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಒಕ್ಕಲಿಗರು ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ಎಷ್ಟೇ ಮಠಾಧೀಶರ ಬಂದು ಜಾತಿ ಪ್ಲೇ ಕಾರ್ಡ್ ಮಾಡಿದ್ರು ಡಿ.ಕೆ. ಶಿವಕುಮಾರ್ಗೆ ಸಂಕಷ್ಟ ತಂದಿಡ್ತಿದೆ ಹೊರತು ಅದು ವರ್ಕೌಟ್ ಆಗಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ ಪ್ಲಸ್ ಪಾಯಿಂಟ್ ನೋಡೋದಾದ್ರೆ ಡಿ.ಕೆ. ಶಿವಕುಮಾರ್ ಒಬ್ಬ ಸಂಘಟನಾ ಚಿತ್ರ. ಏನೇ ಆದ್ರೂ ಎಷ್ಟೇ ಕಷ್ಟ ಬಂದ್ರು ನಾನು ಪಕ್ಷವನ್ನು ಸಂಘಟಿಸುತ್ತೀನಿ ಅನ್ನೋ ಒಂದು ಶಕ್ತಿ ಇದೆ. ಅದಕ್ಕೆ ಅವರಿಗೆ ಬೇಕಾದಂತ ಆರ್ಥಿಕವಾದ ಸದೃಢವೂ ಇದೆ. ಯಾಕಂದ್ರೆ ರಾಜಕೀಯದಲ್ಲಿ ಗೊತ್ತೇ ಇದೆ ನಿಮಗೆ, ರಾಜಕೀಯದಲ್ಲಿ ಹಣ ಇಲ್ಲದೆ ಏನೂ ನಡೆಯೋದಿಲ್ಲ. ಹಣ ಇದ್ರೆ ಬೇಕಾದ್ರೆ ಒಬ್ಬ ಶಾಸಕನನ್ನು ಆಪರೇಷನ್ ಕೂಡ ಮಾಡಬಹುದು. ಈ ನಿಟ್ಟಿನಲ್ಲಿ ಈ ಒಂದು ಎರಡೊಂದು ಪ್ಲಸ್ ಪಾಯಿಂಟ್ ಬಿಟ್ರೆ ಬೇರೆ ಯಾವ ರೀತಿಯ ಕ್ವಾಲಿಟೀಸು ಸಿದ್ದರಾಮಯ್ಯಗೆ ಇರುವಂತಹ ಕ್ವಾಲಿಟೀಸು ಡಿ.ಕೆ. ಶಿವಕುಮಾರ್ಗೆ ಇಲ್ಲ. ಡಿ.ಕೆ. ಶಿವಕುಮಾರ್ಗೆ ಹೈಕಮಾಂಡ್ ಆಶೀರ್ವಾದ ಇದೆ, ಕೃಪಾ ಕಟಾಕ್ಷ ಇದೆ ಅಂತ ಇರಬಹುದು. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇವ್ರ ಮೇಲೆ ಸ್ವಲ್ಪ ಮೃದು ಧೋರಣೆ ತಾಳಬಹುದು. ಆದ್ರೆ ರಾಹುಲ್ ಗಾಂಧಿಗೆ ಡಿ.ಕೆ. ಶಿವಕುಮಾರ್ ಮೇಲೆ ಅಷ್ಟೊಂದು ವಿಶ್ವಾಸ ಇಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಕ್ಲೀನ್ ಅಂಡ್ ಅಲ್ವೇ ಅಲ್ಲ. ಈಗಲೂ ಕೂಡ ಅವರ ವಿರುದ್ಧ ಕೇಸ್ಗಳಿವೆ. ಆ ಕೇಸ್ಗಳು ಕೋರ್ಟ್ ಹಂತದಲ್ಲಿ ನಡೀತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ನಡುವೆ ಅವರಿಬ್ಬರನ್ನು ಕಂಪೇರ್ ಮಾಡಿದ್ರೆ ಬಹಳ ವ್ಯತ್ಯಾಸ ಕಂಡು ಬರ್ತಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅನ್ನು ಮುಖ್ಯಮಂತ್ರಿ ಮಾಡೋದಕ್ಕಾಗಿ ಸಿದ್ದರಾಮಯ್ಯನ ಕೆಳಗಿಳಿಸುವುದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಹೈಕಮಾಂಡ್ ಕೂಡ ಅಳೆದು ತೂಗಿ ಕೆಲಸ ಮಾಡುತ್ತದೆ. ಕಾಂಗ್ರೆಸ್ ಯಾವ ಮಟ್ಟಿಗೆ ತಲುಪಿದೆ ಅಂದ್ರೆ ಒಂದೊಂದೇ ಎಲೆಕ್ಷನ್ ನಡೆದಾಗ ಒಂದೊಂದೇ ರಾಜ್ಯವನ್ನು ಕಳೆದುಕೊಂಡು ಬಂದು ಈಗ ಕೇವಲ 3 ರಾಜ್ಯಗಳಲ್ಲಿ ಮಾತ್ರ ಅಧಿಕಾರ ಇರುತ್ತಿದೆ. ಒಂದು ಹಿಮಾಚಲ ಪ್ರದೇಶ, ಒಂದು ತೆಲಂಗಾಣ, ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯ. ಅದಕ್ಕೆ ಮೇನ್ ಕರ್ನಾಟಕ. ಯಾಕಂದ್ರೆ ಕರ್ನಾಟಕದ ಮೇಲೆ ಹೈಕಮಾಂಡ್ಗೆ ಅಷ್ಟೊಂದು ಒಲವಿದೆ. ಮುಂದಿನ ಬಾರಿಗೂ ಅಂದ್ರೆ 2028 ಎಲೆಕ್ಷನ್ ಮೇಲೂ ನಾವು ಕರ್ನಾಟಕದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯಬಹುದು ಎಂಬ ವಿಶ್ವಾಸ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಶ್ವಾಸವನ್ನು ಕಳೆದುಕೊಂಡು ಒಬ್ಬರನ್ನು ಓಲೈಸಿ ಹೋಗಿ ಮುಂದಿನ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಎಡವಟ್ ಆಗಬಾರದು ಎಂಬುದು ಕಾನ್ಸೆಪ್ಟ್ ಕೂಡ ಹೈಕಮಾಂಡ್ ಇದೆ. ಈ ಬಗ್ಗೆ ನಿಮ್ಗೇನು ಸ್ವಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.